ಆದರೆ ಅವ್ರ ಭಾವನೆ ಹೇಳಿದ್ದಾರೆ, ಅವರ ಜಾತಿನ ಅವರು ಗೌರವಿಸಿದ್ದಾರೆ. ಸಿದ್ದರಾಮಯ್ಯನವ್ರು ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿ ಅಂತ? ಪಾಪ ಅವ್ರ ಭಕ್ತಿ ಅವ್ರಿಗಿದೆ, ಅವ್ರ ಮನೆಯಲ್ಲಿ ಅವ್ರು ಗೌರವಿತವಾಗಿದ್ದಾರೆ. ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ವೋಟ್ ಬ್ಯಾಂಕ್ ತಗೊಳ್ಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲು ಮಾಡ್ತಾರಲ್ಲ ಇವರು. ಅವ್ರ್ಯಾರು ಕೇಳಿಲ್ಲ ಪಾಪ. ನಾವು ಅವ್ರ ಜಾತಿನ ನಾವು ಗೌರವಿಸೋಣ, ಬಾನು ಮುಸ್ತಕರು ನಾವು ಗೌರವಿಸೋಣ. ಅವ್ರು ಯಾರೋ ಕೇಳಿಲ್ಲ. ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ, ಏನು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಅವ್ರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇಲ್ದಿರ ಪಾಪ ಅವರು ತುಂಬ ಕಷ್ಟಪಡ್ತಾ ಇರೋದ್ರಿಂದ ಮತಿ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನಿಸುತ್ತೆ. ಅವ್ರಿಗೆ ಸ್ವಲ್ಪ ಮರ್ತು ಹೇಳ್ತಾರೋ ಗೊತ್ತಿಲ್ಲ. ಮತ್ತೆ ವಾಪಸ್ಸು ಹೇಳೋದು ಯಾಕೆ, ಮತ್ತೆ ಸಾರಿ ಕೇಳೋದು ಯಾಕೆ? ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳಿದ್ರು, ಒಪ್ಕೊಳ್ಳೋಣ. ಆದರೆ ಮೈಸೂರಿಂದ ಇರ್ತಕ್ಕಂಥ ಮುಜರಾಯಿಗೆ ಸೇರಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳೋದನ್ನ ವೋಟ್ ಬ್ಯಾಂಕ್ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಇವತ್ತು 136 ಸೀಟ್ ಬಂದಾಗ ನಾನು ಯಾಕಂದರೆ ಈಗ ಎಲ್ಲ ಕಂಟಿನ್ಯೂಷನ್ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಪರಿಸ್ಥಿತಿ ಹಂಗಾಗಿದೆ. ಇವತ್ತು ಲೀಸ್ಟ್ ಇದೆ, 15 ದಿವಸದಲ್ಲಿ 20 ದಿವಸದಲ್ಲಿ ಅವರ ಕರ್ಮಕಾಂಡಗಳು ಒಂದೊಂದೇ ಆಚೆಗೆ ಹೆಂಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಸೀರಿಯಲ್ ಆಗಿದೆ. ಧರ್ಮಸ್ಥಳ ಆಯಿತು, ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು, ಅದ್ರ ಜೊತೆಗೆ ವಾಪಸ್ ಇವತ್ತು ಬ್ಯಾಲೆಟ್ ಪೇಪರ್ನ ಮಾಡಬೇಕು ಅಂತ ಏನು ಹೊರಟಿದ್ದಾರೆ, ಇವನು ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಆಜ್ಞೆ ಮಾಡಿದ್ದಾರೆ, ನಾವು ಸ್ವಾಗತಿಸೋಣ. ಆದರೆ ಇವರಿಗೆ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಬಂದಾಗ ಅವ್ರಿಗೆ ಬ್ಯಾಲೆಟ್ ಪೇಪರ್ ಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಜ್ಞಾಪಕ ಬಂದಿಲ್ಲ. ಇದೇ ಒಂದು ಮೋದಿಜಿಯವರ 300 ಸೀಟು BJP ಬಂದಾಗ ಅವ್ರಿಗೆ ತೊಂದರೆ ಇರಲಿಲ್ಲ. ನಮ್ಮ BJPಯಲ್ಲಿ ಮತ್ತೆ ಇವತ್ತು ಸೀಟ್ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ. ಇವತ್ತು ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಇದೇ ಹೋಮ್ ಮಿನಿಸ್ಟರ್ ಭಾಷಣ ಮಾಡಿದ್ರು, ತಾವೆಲ್ಲ ನೋಡಿದಿರ. ಬ್ಯಾಲೆಟ್ ಪೇಪರ್ ಇದ್ದಾಗ ಯಾರಿಬ್ಬರು ಕೂತ್ಕೊಂಡು ಗುದ್ದುತ್ತಾ ಇದ್ರು ಅಂತ ವೋಟ್ಗಳು. ಇವತ್ತು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಮತ ನೋಡಿಯಕ್ಕೆ ನೋಡ್ತಾ ಇದ್ದಾರೆ. ಅದೇ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಇವತ್ತು ಏನು ಭಾರತದಲ್ಲಿ ಮೋದಿಜಿಯವರು ಏನು ತಂದ್ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಒಂದು ಪೇಪರ್ಲೆಸ್ ಆಗಿದೆ. ಎಲ್ಲ ಕಡೆ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಕಂಟ್ರೋಲ್ ಇರ್ತಕ್ಕಂಥದ್ದು ಯಾರ ಹತ್ರ ಇರಲ್ಲ. ಅದು ಎಲೆಕ್ಟ್ರಾನಿಕ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಸುಲಭ ಆಗುತ್ತೆ, ಫಾಸ್ಟ್ ಆಗುತ್ತೆ, ಕ್ಲಾರಿಟಿ ಇರುತ್ತೆ, ಸ್ಪಷ್ಟವಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನ ಏನು ಟೆಕ್ನಾಲಜಿನ ಇವತ್ತು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ನಲ್ಲಿ ಇವತ್ತು ಹದಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಪಾಪ ಹತಾಶರಾಗಿ ಮತ್ತೆ ನಾವು ಸರ್ಕಾರ ಉಳಿಯಲ್ಲ, ಸರ್ಕಾರ ಬರಲ್ಲ ಅಂತದ್ದು ಗೊತ್ತಾಗಿ ಇವತ್ತು ಸಾಕಷ್ಟು ಅವರ ನೇರವಾಗಿ ಅವರು ಕಳ್ಳರು ಅಂತ ಹೇಳ್ತಾರೆ. ಮೋದಿಜಿ ಚೋರ್ ಅಂತ ಮಾತಾಡ್ತಾರೆ. ಅವ್ರೇನಾದರೂ ಮಾತಾಡ್ತಕ್ಕಂಥದ್ದು ಅವ್ರು ಏನು ಮಾತಾಡ್ತಾ ಇದ್ದಾರೆ, ಮತಿ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಇರ್ತಕ್ಕಂಥ ಪ್ರಜೆಗಳು ಗೊತ್ತಾಗ್ತಾ ಇದೆ. ಮೋದಿಜಿಯವರ ಶಕ್ತಿ ಏನು, ಇವ್ರ ಶಕ್ತಿ ಹೇಳೋದು ಅಂತಕ್ಕಂಥ ಒಂದೇ ತಕ್ಕಡಿಯಲ್ಲಿ ಹಾಕಿ ನೋಡಿದಾಗ ಇವ್ರ ಯೋಗ್ಯತೆ ಅನ್ನೋಂಥ ಅವರೇ ಒಂದು ಅಳತೆನ ಮಾಡ್ಕೋತಾರೆ ಯೋಗ್ಯತೆನ. ಹಂಗಾಗಿ ಇವತ್ತು GST ಇರ್ಬೋದು, ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ಸಾಕಷ್ಟು ಇವತ್ತು ನಮ್ಮ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಂಡು ಇವತ್ತು ಆಗ್ತಕ್ಕಂಥ ಮುಂದಿನ ಬರೋ ಹಿಂದೂಸ್ತಾನ ಬಹುಸಂಖ್ಯಾತರಿರ್ತಕ್ಕಂಥ ಹಿಂದೂಗಳಿಗೆ ಇವತ್ತು ಹೋರಾಟ ಮಾಡಿ ನಾವು ನ್ಯಾಯ ಪಡ್ಕೋಬೇಕಂತ ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರ ದೌರ್ಬಲ್ಯಗಳು, ಅವ್ರು ಮಾಡ್ತಕ್ಕಂಥ ಇವೆಲ್ಲ ಅವಾಂತರಗಳಿಗೆ ಬಂದಿರತಕ್ಕಂಥದ್ದು ಅವರ ಒಂದು ಆಡಳಿತ. ಇವತ್ತು ಯಾರೇ ಇರಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಅವ್ರನ್ನ ಪಾಕಿಸ್ತಾನ ಕಳಿಸ್ಬೇಕು. ಯಾಕಂದರೆ ಅವ್ರಿಗೆ ಅಷ್ಟೊಂದು ಆಸೆ ಇರ್ತಕ್ಕಂಥವ್ರನ್ನ ಇಲಾಖೆ ಇಟ್ಕೋಬೇಕು. ನಾವು ಎಲ್ಲರೂ ಅದೇ ಥರ ಅಂತ ಹೇಳಲ್ಲ. ಮುಸಲ್ಮಾನರಲ್ಲಿ ಒಂದಷ್ಟು ಜನ ದಾರಿ ತಪ್ಪಿಸ್ತಕ್ಕಂಥವ್ರು ಇವರೇ, ಕಾಂಗ್ರೆಸ್ನವರೇ. ಅವ್ರಿಗೆ ಆಸೆ ಹುಟ್ಟಿಸ್ತಕ್ಕಂಥವ್ರು ಇವರೇ, ಮತ ಹೊಡಿತಕ್ಕಂಥವ್ರು ಕಾಂಗ್ರೆಸ್ನವರೇ. ಅವರಿಗೆ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಯಾರಾದರೂ ಒಂದಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನ ಜೈ ಅಂತ ಅಂತವ್ರು ಯಾರು ಹೇಳ್ತಾರೆ, ಅವರು ಪಾಕಿಸ್ತಾನ ನೇರ ಕಳಿಸ್ತಕ್ಕಂಥವ್ರು ಇವ್ರು ಮಾಡಬೇಕು. ಇವರು ನಿಜವಾದ ಒಂದು ದೇಶ ಆಡಳಿತದಲ್ಲಿ ಇರಬೇಕು, ರಾಜ್ಯ ಆಡಳಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾರೋ ಒಂದಷ್ಟು ಜನ 20-25 ಜನ ಕಲ್ಲುಳಿದವರು ಇವರು ಸಿಕ್ಕಾಕೊಂಡಿದ್ದಾರೆ. ಅಂಥವ್ರನ್ನ ಶಿಕ್ಷೆ ಹಾಕಬೇಕು. ಇಲ್ಲ ಅವ್ರಿಗೇನೋ ಹಿಂದುತ್ವದಲ್ಲಿ ಪ್ರಾಬ್ಲಮ್ ಇದೆ, ಹಿಂದೂಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ಎಲ್ಲಿ ಸುರಕ್ಷೆ ಇದೆ ಅನ್ಸ್ತಕ್ಕಂಥದ್ದು ಅವ್ರನ್ನಲ್ಲಿ ನೇರ ವೀಸಾ ಕೊಟ್ಟು ಕಳಿಸ್ಬಿಡುವುದು. ಆ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಸುಖವಾಗಿ ಬದುಕ್ತಾರೆ. ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದಿನ ಬೆಳಿಗ್ಗೆ ಇವರು ಮತಗಳಿಗೋಸ್ಕರ
ರಾಜಕೀಯವಾಗಿ ಜಾತಿನ ಹೊಡೆದು ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಡ್ಬಂದಿದ್ದಾರೆ. ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಕಾಂಗ್ರೆಸ್ ಮಾತಾಡಿದ ತಕ್ಷಣ BJPಯವರು ರಾಜಕಾರಣಕ್ಕಾಗಿ ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ, ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ. ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ, ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವ್ರ ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ. ಅದೇ ನಿಟ್ಟಿನಲ್ಲಿ ಅವ್ರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಅವ್ರು ನೋಡ್ಕೊಳ್ಳೋಷ್ಟನ್ನ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ. ನಾವು ಅವ್ರನ್ನ ಗೌರವಿಸ್ತೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ, ವೋಟ್ ಬ್ಯಾಂಕ್ಗೋಸ್ಕರ ಮೈಸೂರಿನಲ್ಲಿ ದಸರಾಗೆ ಅವರೇನು ಮುಸಲ್ಮಾನರನ್ನೇನಾದರೂ ಕೇಳಿದ್ರ, ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು, ಉದ್ಘಾಟನೆ ಕರೀಬೇಕು, ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಪಾಪ. ಇವತ್ತು ಸಾಕಷ್ಟು ಗೌರವಿತವಾಗಿ ಬಾನು ಮುಸ್ತಕ್ ಅವರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ನಾವೆಲ್ಲ ಗೌರವಿಸ್ಬೇಕು. ಆದರೆ ಅವ್ರದ್ದೇ ಆಗಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು, ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿದ್ರೂ ಇಂಡಿಯಾದಲ್ಲಿದ್ರೂ ನಮ್ಮ ಕರ್ನಾಟಕ ಬಾವುಟನ ಅರಿಶಿನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಅವ್ರು ಏನು ಹೇಳಿದ್ರು, ಅವರು ಆ ಥರ ಮಾಡಾದ್ಮೇಲೆ ನನ್ನನ್ನು ಯಾವ ಥರ ಮೇಲೆ ಕೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ. ಶಿಡ್ಲಘಟ್ಟದಲ್ಲಿ ಹೋದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಗ್ಬೋದು, MP ಎಲೆಕ್ಷನ್ ಇರ್ಬೋದು, ಕಾಂಗ್ರೆಸ್ ಅಂತ ಹೇಳಿದ್ರೆ ಬಟನ್ ಕಿತ್ತೋಗೋವರೆಗೂ ಓಟ್ ಹಾಕ್ತಾರೆ. ಇದೇ ಮುನಿಯಪ್ಪ ಅವ್ರನ್ನ 40-50 ವರ್ಷ ಸಾಕಷ್ಟು ಓಟ್ ಕೊಟ್ಟು ಮಾಡಿದ್ರು ಪಾಪ. ಮುನಿಯಪ್ಪ ಅವ್ರು ತುಂಬಾ ಒಳ್ಳೆಯವರು. ಆದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನ್ ನೆರವು ಕೊಟ್ಟಿದ್ರೆ ಆಯ್ತು. ಮುಸಲ್ಮಾನರು ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ, ಚರಂಡಿಗಳಲ್ಲಿ ನೀರು ಕೊಚ್ಚೆ ಆಗ್ಬಿಟ್ಟು ಆ ಸೊಳ್ಳೆಗಳು ಪಾಪ ಅವ್ರನ್ನೇ ಕಚ್ತಾ ಇದೆ. ಏನು ಉದ್ಧಾರ ಮಾಡಿದ್ರು ಅವರು? ಅಷ್ಟು ಮತ ಕೊಟ್ಟಿದ್ದಾರೆ, ಬೆಂಬಲಿಸಿದ್ದಾರೆ. ಮುಸಲ್ಮಾನ ಬಾಂಧವರ ಹೆಸರೇ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದ್ಸರಿ ನಮ್ಗೆ ಕೊಟ್ಟು ನೋಡಿ, ಕೊಟ್ಟು ನೋಡಿ ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು ತಮ್ಗೆ ಸಮಸ್ಯೆಗಳನ್ನೆಲ್ಲ ಯಾವ ತರ ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ತೋರಿಸ್ತೀವಿ. ತಾವು ಒಂದ್ಸರಿ ಯೋಚನೆ ಮಾಡಿ. ಕಾಂಗ್ರೆಸ್ ಕೊಟ್ಟು ಪಾಪ ತಾವು ಸೋತ್ ಬಿಟ್ಟಿದ್ದೀರಾ. ಇನ್ಮೇಲೆ ಈ ಸರಿ ಅದು ನಮ್ಮನ್ನು ಒಂದ್ಸರಿ ನೋಡಿ ನೀವು. ಸಿದ್ದರಾಮಯ್ಯವರು ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪಾಪ ಯಾರು ಮುಸಲ್ಮಾನ, ನಾನು ಈಗಾಗಲೇ ಹೇಳಿದೆ, ಆ ಅಮ್ಮ ಏನು ಕೇಳಿಲ್ಲ ಪಾಪ, ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ. ದಸರಾ ಉದ್ಘಾಟನೆ ನಾವು ಭಾರತೀಯ ಮಾಡಲೇಬೇಕು ಅಂತ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಕ್ಕಂಥದ್ದು, ಎಲ್ಲರೂ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಅವರು. ಪಾಪ ಮುಸಲ್ಮಾನರೇ ಕೇಳಿಲ್ಲ, ಆಯಮ್ಮನ್ನು ಕೇಳಿಲ್ಲ. ಆಯಮ್ಮನ್ನು ಕರ್ಕೊಂಬಂದು ಬೀದಿ ನಿಲ್ಲಿಸಿರೋದು ಯಾರು? ಇವತ್ತು ಸಿದ್ದರಾಮಯ್ಯನವರಿಗೆ ಎಲ್ಲಾದ್ರೂ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ ತಕ್ಷಣ ಅವರು ಟೋಪಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಈಗ ಟೋಪಿ ಹಾಕತ್ತಾರೆ. ಮುಸಲ್ಮಾನರ ಅವರ ಸೇವೆಗಳಿಗೆ ಪ್ರೀತಿಗೆ ಅವರು ತುಂಬಾ ಪಾತ್ರರಿದ್ದಾರೆ. ಯಾರಾದ್ರೂ ಹಿಂದೂಗಳು ಯಾರಾದ್ರೂ ಬೊಟ್ಟಿಡಕ್ಕೆ ಹೋದ್ರೆ ಟೋಪಿ ಹಾಕೋದ್ರೆ ಬೈತಾರೆ. ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ದವರು. ನಾವು ಇವತ್ತು ಮೋದಿಜಿಯವರು ಯಾವತ್ತು ಹೇಳಿದ್ದಾರೆ, ಮೋದಿಜಿಯವರು ಎಲ್ಲರ ಜೊತೆಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು. ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ 500 ಕುಟುಂಬಗಳಿಗೆ 30 ದಿವಸಕ್ಕೆ ಆಗುವಷ್ಟು ಒಂದು ರೇಷನ್ ನಾವು ಅವ್ರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ, ಕಿಟ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಹಿಂದೂಗಳಿಗೂ ಕೊಟ್ಟಿದ್ದೀವಿ. ಮೋದಿಜಿಯವರು ಸಾಕಷ್ಟು 35 ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು. ಯಾರು BJPಯಲ್ಲಿ ಇವತ್ತು ಮುಸ್ಲಿಂ ಹಿಂದೂ ಅಂತ ಹೇಳ್ತಕ್ಕಂಥದ್ದು, ಮುಸ್ಲಿಮಾನರು ಯಾವತ್ತು ಗಟ್ಟಿಯಾಗಿ ಧ್ವನಿ ಎತ್ತಿ ಬೇರೆ ತರ ಮಾಡ್ತಾರೆ, ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಇರ್ತಕ್ಕಂಥದ್ದು ತಪ್ಪ. ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾತ ಇರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥ ಸಂಸ್ಕೃತಿನ ಉಳಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ. ಇಲ್ಲಿರ್ತಕ್ಕಂಥ ಭಾರತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತದ್ದು ನಮ್ಮ ಹೋರಾಟ ಇದೆ. ಅದೇ ರೀತಿ ಅವರವರ ಜಾತಿಗಳನ್ನ ಅವ್ರ ಗಟ್ಟಿಯಾಗಿ ಇಟ್ಕೋಬೇಕು, ಬೇರೆ ಜಾತಿಗೆ ತಂಟೆಗೆ ಹೋಗ್ಬಾರ್ದು, ನಾವು ಹೋಗ್ಬರ್ತಕ್ಕಂಥದ್ದು ನಮ್ಮದಿದೆ. ಮುಸಲ್ಮಾನರನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು.